ಕೇವಲ ಒಂದು 2 ತಗೊಳ್ಳೋದು? ಇಲ್ಲ, ಅದು ಚುನಾವಣೆಗೆ ಮೊದಲು ನಮ್ಮ ಅಲ್ಲಿ ಶೇರ್ ಹೋಲ್ಡರ್ಸನ್ನು ವಿನಾಕಾರಣ ನಮ್ಮ ಪಕ್ಷದವ್ರನ್ನೇ ಗುರಿಯಾಗಿಟ್ಕೊಂಡು ತೆಗೆದುಹಾಕಿದ್ರು. ಹಾಗಾಗಿ ಮತ್ತೆ ನಾವು ಈಗ ನಾಮಿನಲ್ಸಿಗೆ ಫೈಟ್ ಮಾಡೋದು ಬೇಡ ಅನ್ನೋ ಒಂದು ವಿಚಾರವಾಗಿ ನಾವು ಅಲ್ಲಿ ಫೈಟ್ ಮಾಡಲಿಲ್ಲ. ಆದಾಗ್ಯೂ ಕೂಡ ನಮ್ಮ ಪಕ್ಷದ ಒಂದು 3-4 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದ್ದು ಚುನಾವಣೆ ಇಲ್ದಿರ ಮಾಡಿರೋದು ಒಳ್ಳೇದು ಅಂತೀರಾ, ಇಲ್ಲ ಚುನಾವಣೆ ನಡಿಬೇಕಾಗಿಲ್ಲ? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ಷೇರುದಾರರು ಯಾರಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ತೆಗೆದುಹಾಕಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸೋಲೋದಕ್ಕೋಸ್ಕರ ಚುನಾವಣೆ ಎದುರಿಸೋದು ಅಂತ ಒಳ್ಳೆಯದೇನಲ್ಲ ಅನ್ನೋ ಒಂದು ವಿಚಾರದಲ್ಲಿ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಏನು, ಶಾಸಕರು ನಿಮ್ಮ ಸಮನ್ವಯ ಕೊರತೆ ಇಲ್ಲ ಈ ಥರ? ಇಲ್ಲ, ಹಾಗೇನಿಲ್ಲ. ಶಾಸಕರು ನಮ್ಮ ನಡುವೆ ಸಮನ್ವಯದ ಕೊರತೆ ಏನು ಇರಲಿಲ್ಲ. ನಮ್ಮದ ವಿನಾಕಾರಣ ನಮ್ಮ ಷೇರುದಾರರನ್ನ, ಸಾವಿರಾರು ಷೇರುದಾರರನ್ನ ತೆಗೆದುಹಾಕಿರೋದ್ರಿಂದ ನಾವು ಈ ನಿರ್ಧಾರ ತಗೋಬೇಕಾಯ್ತು. ನಮ್ಮ ಸ್ವಲ್ಪ ಒಂದು 3-4 ಜನ ಇದ್ದಾರೆ. ಮುಂದೆ ನೋಡಿ, ಕಾದ್ ನೋಡಿ ಎಲ್ಲ ಏನಾಗ್ತದೆ. ಸರ್, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ನಮ್ಮ ಬಲ ಇಲ್ಲ, ನಾವು ಯಾರಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು 2 ತಗೊಳ್ಳೋದು? ಇಲ್ಲ, ಅದು ಚುನಾವಣೆಗೆ ಮೊದಲು ನಮ್ಮ ಅಲ್ಲಿ ಶೇರ್ ಹೋಲ್ಡರ್ಸನ್ನು ವಿನಾಕಾರಣ ನಮ್ಮ ಪಕ್ಷದವ್ರನ್ನೇ ಗುರಿಯಾಗಿಟ್ಕೊಂಡು ತೆಗೆದುಹಾಕಿದ್ರು. ಹಾಗಾಗಿ ಮತ್ತೆ ನಾವು ಈಗ ನಾಮಿನಲ್ಸಿಗೆ ಫೈಟ್ ಮಾಡೋದು ಬೇಡ ಅನ್ನೋ ಒಂದು ವಿಚಾರವಾಗಿ ನಾವು ಅಲ್ಲಿ ಫೈಟ್ ಮಾಡಲಿಲ್ಲ. ಆದಾಗ್ಯೂ ಕೂಡ ನಮ್ಮ ಪಕ್ಷದ ಒಂದು 3-4 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದ್ದು ಚುನಾವಣೆ ಇಲ್ದಿರ ಮಾಡಿರೋದು ಒಳ್ಳೇದು ಅಂತೀರಾ, ಇಲ್ಲ ಚುನಾವಣೆ ನಡಿಬೇಕಾಗಿಲ್ಲ? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ಷೇರುದಾರರು ಯಾರಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ತೆಗೆದುಹಾಕಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸೋಲೋದಕ್ಕೋಸ್ಕರ ಚುನಾವಣೆ ಎದುರಿಸೋದು ಅಂತ ಒಳ್ಳೆಯದೇನಲ್ಲ ಅನ್ನೋ ಒಂದು ವಿಚಾರದಲ್ಲಿ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಏನು, ಶಾಸಕರು ನಿಮ್ಮ ಸಮನ್ವಯ ಕೊರತೆ ಇಲ್ಲ ಈ ಥರ? ಇಲ್ಲ, ಹಾಗೇನಿಲ್ಲ. ಶಾಸಕರು ನಮ್ಮ ನಡುವೆ ಸಮನ್ವಯದ ಕೊರತೆ ಏನು ಇರಲಿಲ್ಲ. ನಮ್ಮದ ವಿನಾಕಾರಣ ನಮ್ಮ ಷೇರುದಾರರನ್ನ, ಸಾವಿರಾರು ಷೇರುದಾರರನ್ನ ತೆಗೆದುಹಾಕಿರೋದ್ರಿಂದ ನಾವು ಈ ನಿರ್ಧಾರ ತಗೋಬೇಕಾಯ್ತು. ನಮ್ಮ ಸ್ವಲ್ಪ ಒಂದು 3-4 ಜನ ಇದ್ದಾರೆ. ಮುಂದೆ ನೋಡಿ, ಕಾದ್ ನೋಡಿ ಎಲ್ಲ ಏನಾಗ್ತದೆ. ಸರ್, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ನಮ್ಮ ಬಲ ಇಲ್ಲ, ನಾವು ಯಾರಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.